ನಮಸ್ಕಾರ. ಇತಿಹಾಸದ ಆಳಕ್ಕೆ ಇಳಿಯಲು ಸಿದ್ಧರಾಗಿ. ಇಂದು ನಾವು ಡೈನೋಸಾರ್ಗಳ ಕಾಲದ ರಹಸ್ಯಗಳನ್ನು ಬಿಚ್ಚಿಡೋಣ. ನಮಸ್ಕಾರ ಸ್ನೇಹಿತರೆ, YS ಹಿಸ್ಟ್ರಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು ನಾವು ಕೇಳೋದು ಈ ಭೂಮಿಯಲ್ಲಿ ಒಮ್ಮೆ ರಾಜ ಮಾಡಿದ್ದ ಡೈನೋಸರ್ಸ್ಗಳ ಭಯಾನಕ ಹಾಗೂ ರಹಸ್ಯಮಯ ಕಥೆ. ಒಂದು ದಿನ ಒಂದು ದೊಡ್ಡ ಕಾಡಿನಲ್ಲಿ ವೆಲೋಸಿರಾಪ್ಟರ್ ಎಂಬ ಚುರುಕು ಡೈನೋಸರ್ ತನ್ನ ಗುಂಪಿನ ಜೊತೆ ಬೇಟೆಗೆ ಹೊರಟಿತು. ಅದು ತುಂಬಾ ವೇಗ, ಬುದ್ಧಿವಂತ ಮತ್ತು ಗುಂಪಾಗಿ ದಾಳಿ ಮಾಡುವುದರಲ್ಲಿ ಮಾಸ್ಟರ್. ಅದಕ್ಕೆ ಎದುರಾಗಿದ್ದದ್ದು ಟ್ರೈಸೆರಾಟಾಪ್ಸ್ ಎಂಬ ದೊಡ್ಡ ಡೈನೋಸರ್ಸ್. ಅದರ ತಲೆಯ ಮೇಲೆ 3 ಕೊಂಬುಗಳು, ಗಟ್ಟಿಯಾದ ಕವಚ ಮತ್ತು ಅಸಾಧಾರಣ ಶಕ್ತಿ. ವೆಲೋಸಿರಾಪ್ಟರ್ಗಳ ಗುಂಪು ಟ್ರೈಸೆರಾಟಾಪ್ಸ್ ಅನ್ನು ಸುತ್ತುವರಿದುಕೊಂಡಿತು. ಒಂದು ರ್ಯಾಪ್ಟರ್ ಮುಂದೆ ಓಡಿತು, ಇನ್ನೊಂದು ಬದಿಯಿಂದ ಜಿಗಿಯಿತು. ಆದರೆ ಟ್ರೈಸೆರಾಟಾಪ್ಸ್ ತನ್ನ ಕೊಂಬಿನಿಂದ ಒಮ್ಮೆ ಬಲವಾಗಿ ತಳ್ಳಿದಾಗ ಒಂದು ರ್ಯಾಪ್ಟರ್ ಗಾಳಿಯಲ್ಲಿ ಎಸೆದಂತೆ ದೂರ ಬಿತ್ತು. ಕಾಡೇ ನಡುಗಿತು. ಎಲ್ಲ ಪ್ರಾಣಿಗಳು ಭಯದಿಂದ ಓಡಿದವು. ಇಂತಹ ಡೈನೋಸರಸ್ ಫ್ಯಾಕ್ಟ್ಸ್, ಇತಿಹಾಸದ ಕಥೆಗಳು, ಮಿಸ್ಟರಿ ವಿಷಯಗಳು ನಿಮಗೆ ಇಷ್ಟವಾಗುತ್ತಿದ್ರೆ YS ಹಿಸ್ಟ್ರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಪ್ರೋತ್ಸಾಹಿಸಿ. ಯಾಕಂದ್ರೆ ಇನ್ನೂ ಹೆಚ್ಚು ಡೈನೋಸರಸ್ ರಹಸ್ಯಗಳು ಮತ್ತು ಇತಿಹಾಸದ ಅದ್ಭುತ ಕಥೆಗಳು ನಿಮ್ಗೆ ಎಲ್ಲಿ ಸಿಗುತ್ತವೆ. ಇನ್ನೊಂದು ಕಡೆ ಅಷ್ಟರಲ್ಲಿ ದೂರ ಆಕಾಶದಲ್ಲಿ ಒಂದು ವಿಚಿತ್ರ ಬೆಳಕು ಕಾಣಿಸಿತು. ಮೊದಲು ಅದು ನಕ್ಷತ್ರದಂತೆ ಕಾಣಿಸಿತು, ಆದರೆ ಕ್ಷಣದಲ್ಲಿ ಅದು ದೊಡ್ಡದಾಗಿ ಭಯಾನಕವಾಗಿ ಬರುವಂತಾಯಿತು. ಅದು ಒಂದು ಮಹಾ ಉಲ್ಕಾಪಾತ, ಆಸ್ಟೆರಾಯ್ಡ್ ಆಗಿತ್ತು. ಕೆಲವೇ ನಿಮಿಷಗಳಲ್ಲಿ ಆ ಉಲ್ಕಾಪಾತ ಭೂಮಿಗೆ ಬಡಿದಾಗ ಭಯಾನಕ ಸ್ಫೋಟವಾಯಿತು. ಇಡೀ ಭೂಮಿ ಕಂಪಿಸಿತು. ಬೆಂಕಿಯ ಮೋಡಗಳು ಆಕಾಶಕ್ಕೆ ಹಾರಿದವು. ಧೂಳು ತುಂಬಿ ಸೂರ್ಯನ ಬೆಳಕು ಮಸುಕಾಯಿತು. ತಾಪಮಾನ ತಕ್ಷಣ ಇಳಿಯಿತು. ಮಳೆ, ಬಿರುಗಾಳಿ, ಭೂಕಂಪ ಎಲ್ಲವೂ ಒಂದೇ ಸಲಿಗೆ ಆರಂಭವಾಯಿತು. ಡೈನೋಸರಸ್ಗಳು ಓಡಿದವು, ಕಿರುಚಿದವು, ಬದುಕಲು ಹೋರಾಡಿದವು. ಆದರೆ ಪ್ರಕೃತಿಯ ಮುಂದೆ ಯಾರೂ ಗೆಲ್ಲಲಿಲ್ಲ. ಹೀಗೆ ಕೋಟ್ಯಾಂತರ ವರ್ಷಗಳ ಕಾಲ ಭೂಮಿಯಲ್ಲಿ ರಾಜ ಮಾಡಿದ್ದ ಡೈನೋಸರಸ್ಗಳ ಯುಗ ಅಂತ್ಯವಾಯಿತು. ಇವತ್ತು ಡೈನೋಸರಸ್ಗಳು ಇಲ್ಲ, ಆದರೆ ಅವುಗಳ ಎಲುಬುಗಳು, ಫಾಸಿಲ್ಸ್ ಮತ್ತು ರಹಸ್ಯಗಳು ಮಾತ್ರ ಉಳಿದಿವೆ. ಇನ್ನೂ ವಿಜ್ಞಾನಿಗಳು ಹುಡುಕುತ್ತಿದ್ದಾರೆ ಡೈನೋಸರಸ್ಗಳ ಅಂತ್ಯಕ್ಕೆ ನಿಜವಾದ ಕಾರಣ ಏನು ಎಂದು. ಸ್ನೇಹಿತರೆ, ನಿಮಗೆ ಈ ಡೈನೋಸರಸ್ ಕತೆ ಇಷ್ಟವಾದರೆ YS ಹಿಸ್ಟ್ರಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋ ಮಿಸ್ ಆಗದಂತೆ ಬೆಲ್ ಐಕಾನ್ ಒತ್ತಿ. ನಾ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ. ಧನ್ಯವಾದಗಳು.